ಮೈಸೂರು ನಗರದಲ್ಲಿ ಬಹುಶಃ ಇದೇ ಪ್ರಥಮ ಅಂತ ಅನಿಸುತ್ತೆ. ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರ್ತಕ್ಕಂಥದ್ದು. ಪುರುಷೋತ್ತಮ ಅವರು ಪ್ರತಿ ವರ್ಷ ಮಾಡ್ತಾ ಇದ್ರು, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರಲಿಲ್ಲ. ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಇದರ ಉದ್ದೇಶ ಹೆಚ್ಚು ಜನರಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಗೊತ್ತಾಗಬೇಕು, ಅವರ ತತ್ವ ಆದರ್ಶಗಳು ಗೊತ್ತಾಗಬೇಕು. ಅದು ಗೊತ್ತಾದ್ರೆ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ. ಸಮಾಜ ಸುಮ್ಮನೆ ಪರಿವರ್ತನೆ ಆಗಲ್ಲ. ಯಾಕಂತಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಇದು ಜಡ್ಡುಗಟ್ಟಿದ ಸಮಾಜ, ಎಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ. ಅಷ್ಟು ಸುಲಭವಾಗಿ ಬದಲಾವಣೆ ಆಗಲ್ಲ. ಬುದ್ಧ 2500 ವರ್ಷಗಳ ಹಿಂದೆ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ, ಜನರನ್ನು ಪ್ರಜ್ಞಾವಂತರನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಅವತ್ತೇ ಬೋಧನೆ ಮಾಡಿದ್ರು, ಅಹಿಂಸೆ, ಸತ್ಯ ಮತ್ತು ಶಾಂತಿ. ಇವನ್ನ ಅವತ್ತೇ ಬೋಧನೆ ಮಾಡಿದ್ರು. ಮತ್ತು ಸಮಾಜದಲ್ಲಿ ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಯಿತು. ಬಸವ